ವೆಲ್ಕಮ್ ಟು ಜೀವಗಿಣಿ ವ್ಲಾಗ್ಸ್. ಇವತ್ತು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಆಗಿರೋ ಕುಚ್ಚನ್ನ ಹಾಕೋದು ಕಲಿಯೋಣ. ಇದಕ್ಕೆ ಬೇಕಾಗಿರೋದು 6 ಎಳೆ ದಾರ ಮತ್ತು ಕ್ರೋಶ ನಂಬರ್ 10. ಫಸ್ಟು ಸ್ಯಾರಿ ಒಂದ್ಸರಿ ಲಾಕ್ ಮಾಡಿದೆ, ಮತ್ತು ಇನ್ನೂ ಒಂದ್ಸರಿ ಸಿಂಗಲ್ ಕ್ರೋಶೆಟಲ್ಲಿ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ 2 ಟೈಮ್ಸ್ ಲಾಕ್ ಆಯಿತು. ಲಾಕ್ ಆದಮೇಲೆ 4 ಚೈನ್ ಹಾಕೋತಿದ್ದೀನಿ. 1 2 3 4 ಈ ಥರ 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಇದು ನಾನು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಮಾಡ್ತಾ ಇರೋ ಡಿಸೈನು. ತುಂಬ ಈಸಿಯಾಗಿದೆ, ಬಿಗಿನರ್ಸ್ಗೆ ತುಂಬ ಈಸಿಯಾಗಿದೆ ಇದು. ನೋಡಿ, ಈ ಥರ ರಿಂಗ್ ಬೀಡ್ಸ್ ಒಳಗೆ ನಾನು ಒಂದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ರಿಸ್ಟಲ್ ಬೀಡ್ ತೊಗೋಬೋದು, ಇಲ್ಲ ರೌಂಡ್ ಬೀಡ್ಸ್ ತೊಗೋಬೋದು. ಒಟ್ಟು ಅದು ರಿಂಗ್ ಒಳಗೆ ಮಿಡಲಲ್ಲಿ ಕರೆಕ್ಟಾಗಿ ಕೂತ್ಕೋಬೇಕು. ನೋಡಿ, ಈ ಥರ 6 ಎಳೆ ದಾರ ಕೂಡ ಬರಬೇಕು ಅದರೊಳಗೆ, ಹಾಗೆ ತೊಗೋಬೇಕು. ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. 1 ಲೇಯರ್ ಥ್ರೆಡ್ ಕೂಡ ಮಿಸ್ ಆಗಬಾರ್ದು, ಹಾಗೆ ತೊಗೋಬೇಕು. ನೋಡಿ, ಈ ಥರ ಬೀಡ್ ಲಾಕ್ ಆಗಿ ಅದು ಎಲ್ಲಿಗೆ ಬರುತ್ತೆ ನೋಡಿ, ಸ್ಯಾರಿಗೆ ಲಾಕ್ ಆಯಿತು. ನೆಕ್ಸ್ಟು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡ್ಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶೆಟಲ್ಲಿ. ನೋಡಿ, ಈ ಥರ ಲಾಕ್ ಆದಮೇಲೆ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಆ ಬೀಡ್ ಸೆಂಟ್ರಲ್ಲಿ ಕೂತ್ಕೊಳ್ಳೋ ಥರ ಒಂದು ಬೀಡ್ ಇರುತ್ತೆ, ಆ ಥರದ್ದು ತೊಗೊಳ್ಳಿ ನೀವು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಕೂತ್ಕೋಬೇಕು, ಆ ಥರದ ಬೀಡ್ಸ್ ನೋಡಿ ತೊಗೊಳ್ಳಿ ನೀವು. ಒಂದು ಲೇಯರ್ ಥ್ರೆಡ್ ಕೂಡ ಬಿಡಬೇಡಿ, ಯಾಕೆಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ 6 ಲೇಯರ್ ಥ್ರೆಡ್ ಕೂಡ ಬರಬೇಕು. ಮತ್ತು ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಆದಮೇಲೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ. ಇದು ತುಂಬ ಈಸಿಯಾಗಿದೆ ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು 2 ಸ್ಟೆಪ್ಸಲ್ಲಿ ಬರುತ್ತೆ. ಮತ್ತು 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬಂತು ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು 3 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಸ್ಟೆಪ್ ಇದೇ ಥರ ಬರುತ್ತೆ. 4 ಚೈನು ಮತ್ತು ರಿಂಗ್ ಬೀಡ್ಸು, 4 ಚೈನು ರಿಂಗ್ ಬೀಡ್ಸು. ನೀವು ಬೇಕಿದ್ದರೆ 5 ಚೈನ್ಸ್ ಕೂಡ ಹಾಕ್ಕೋಬೋದು. ನೋಡಿ, ಫಸ್ಟ್ ಸ್ಟೆಪ್ಪು ಬೇಸ್ ಈ ಥರ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಮೊದಲು ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನ್ ತುಂಬ ಈಸಿಯಾಗಿದೆ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. 2 ಸ್ಟೆಪ್ಪಲ್ಲಿ ಹಾಕ್ಕೋಬೋದು. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿದೆ ಇದು. ನೋಡಿ, ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲೇ ಲಾಕ್ ಮಾಡಿಕೊಂಡೆ. ಮತ್ತು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ 4 ಚೈನ್ ಎಲ್ಲಿ ಲಾಕ್ ಮಾಡಿದ್ದೆ ಅದೇ ಸೆಂಟ್ರಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ ನೋಡಿ, ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಗೆ ಹಾಕಿ ಮತ್ತೆ ದಾರ ಎಳ್ಕೊಂಡು ನೋಡಿ, ಇವಾಗ ಕ್ರೋಶ ಮೇಲೆ 3 ಲೂಪ್ಸ್ ಇದೆ, ಅದರಲ್ಲಿ ಒಂದೇ ಸರಿ 3 ಲೂಪ್ಸ್ಗೂ ಎಳ್ಕೊತಾ ಇದ್ದೀನಿ. ಇದು ಹಾಫ್ ಡಬಲ್ ಕ್ರೋಶೆಟ್ ಇದು, ಆಯಿತಾ. ನೋಡಿ, 3 ಸರಿ ದಾರ ಇರುತ್ತೆ, 3 ಲೂಪ್ ಇರುತ್ತೆ, ಮತ್ತು ಒಂದು ಸರಿ ದಾರ ತೊಗೊಂಡು ಆ 3 ಲೂಪಲ್ಲೂ ಎಳ್ಕೊತಾ ಇರೋದು. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತೀವಿ. ಈ ಥರ ಇವಾಗ 3 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಇದು 4th ಹಾಫ್ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆಗುತ್ತೆ. 4 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ದಾರ ಸ್ವಲ್ಪ ಮೇಲ್ ಮಾಡಿ ನಾನು ಈ ಥರ ರೌಂಡ್ ಬೀಡ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಲೀಫ್ ಬೀಡ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು, ನಿಮ್ಮ ಚಾಯ್ಸ್ ಅದು. ನೋಡಿ, ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಮತ್ತು 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಈ ಕಡೆ 4 ಆ ಕಡೆ 4 ಸೆಂಟ್ರಲ್ಲಿ ಬರುತ್ತೆ ಆ ಬೀಡು. ನೆಕ್ಸ್ಟ್ ರಿಂಗಿಗೆ ನಾನು ಮತ್ತೆ ಬೇರೆ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಇದೇ ವಿಡಿಯೋದಲ್ಲಿ. ನೆಕ್ಸ್ಟ್ ರಿಂಗಿಗೆ ಮತ್ತೆ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ 4 ಚೈನ್ ಆಯಿತು, 4 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಆ ರಿಂಗ್ ಬೀಡನ್ನ ಎಲ್ಲಿ ಲಾಕ್ ಮಾಡಿದ್ವಿ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 4 ಚೈನ್ ತಗೋತಾ ಇದ್ದೀನಿ.
4 ಚೈನ್ ಎಲ್ಲಿ ಲಾಕ್ ಆಗಿದೆ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರಿಂಗಿಗೆ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಹಾಕಿದ್ದೀನಿ, ಬೇರೆ ಥರ ಡಿಸೈನ್ ಹಾಕಿದ್ದೀನಿ. ಮತ್ತು ಹಾಫ್ ಡಬಲ್ ಕ್ರೋಶೆಟೇ ಮಾಡ್ತಾಯಿದ್ದೀನಿ. 3 ಲೂಪ್ ಇರುತ್ತೆ ಥ್ರೆಡ್ ಮೇಲೆ. ನೋಡಿ ಈ ಥರ ರಿಂಗ್ ಒಳಗೆ ಹಾಕಿ 3 ಲೂಪ್ ಇರುತ್ತೆ, 3 ಲೂಪ್ ಒಳಗೆ ದಾರ ತೊಗೊಳ್ಳೋದು. ಇದು ಹಾಫ್ ಡಬಲ್ ಕ್ರೋಶೆಟು. ಇದೇ ಥರ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ 10 ಡಬಲ್ ಕ್ರೋಶೆಟ್ ಕೂಡ ಹಾಕ್ಕೋಬೋದು. ಸ್ವಲ್ಪ ದಾರ ಈ ಥರ ಎಳ್ಕೊಂಡು ಹಾಕೋಬೇಕಾಗತ್ತೆ. ನೋಡಿ ಇವಾಗ ಸ್ವಲ್ಪ ದಾರ ಮೇಲ್ ಮಾಡಿ, ನಾನು ಪ್ರೀವಿಯಸ್ಸು 1 ಬೀಡ್ ಯೂಸ್ ಮಾಡಿದೆ, ಇವಾಗ 3 ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಪ್ಲೇಸಲ್ಲೇ 3 ಬೀಡ್ ಯೂಸ್ ಮಾಡ್ತಾಯಿದ್ದೀನಿ ಅಟ್ ಎ ಟೈಮ್. ನೋಡಿ ಈ ಥರ 3 ಬೀಡ್ನು ಒಂದೇ ಸರಿ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ನೀಡಲ್ ಮೇಲೆ ಒಂದ್ಸರಿ ದಾರ ತೊಗೋತಾ ಇದ್ದೀನಿ. ನೋಡಿ ಆ ಶೇಪ್ ಬರುತ್ತೆ, ಅದು ಟ್ರಯಾಂಗಲ್ ಶೇಪ್ ಆಗುತ್ತೆ. ನೋಡಿ ಬೀಡ್ ಮೇಲೆ ಒಂದ್ಸರಿ, ನೀಡಲ್ ಮೇಲೆ ಒಂದ್ಸರಿ ದಾರ ತೊಗೊಂಡು ರಿಂಗ್ ಒಳಗೆ ಹಾಕಿ ಮತ್ತೆ ದಾರ ಎಳ್ಕೊಂಡು, ಇವಾಗ 3 ಲೂಪ್ಸ್ ಇದೆ, ಆ 3 ಲೂಪ್ ಒಂದೇ ಸರಿ ಎಳ್ಕೊಳ್ಳೋದು. ನೋಡಿ ಇವಾಗ ಅದು ಕರೆಕ್ಟಾಗಿ ಟ್ರಯಾಂಗಲ್ ಶೇಪಲ್ಲಿ ಕೂತ್ಕೊಳ್ಳುತ್ತೆ 3 ಬೀಡ್ಸು. ಇದೇ ಥರ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನೀವು ಬೇಕಿದ್ರೆ ಸಿಂಗಲ್ ಬೀಡ್ ಕೂಡ ಹಾಕ್ಕೋಬೋದು, ಇಲ್ಲ 3 ಬೀಡ್ಸ್ ಯೂಸ್ ಮಾಡ್ಕೋಬೋದು, ಇಲ್ಲ ಲೀಫ್ ಬೀಡ್ ಯೂಸ್ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಮತ್ತು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೋಬೋದು. ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ನೀಟಾಗಿ ಕಾಣಿಸುತ್ತೆ ಇದು. ನೋಡಿ ಡಿಫ್ರೆನ್ಸ್ ನೀವೇ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. 1 ಬೀಡ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ 3 ಬೀಡ್ ಬೇಕಾದರೆ ಹಾಕ್ಕೊಳ್ಳಿ. ನೋಡಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. ಫೋರ್ ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡಿದ್ದೀನಿ. ನೋಡಿ ಇದು ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಕಾಣಿಸುತ್ತೆ. 4 ಚೈನ್ ಗ್ಯಾಪು ಮತ್ತು ಡಿಸೈನು, 4 ಚೈನ್ ಗ್ಯಾಪು ಮತ್ತು ಡಿಸೈನು, 4 ಚೈನ್ ಗ್ಯಾಪು. ಬೇಕಿದ್ರೆ ನೀವು 5 ಚೈನ್ ಗ್ಯಾಪ್ ಕೂಡ ಮಾಡ್ಕೋಬೋದು. ಆ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಕುಚ್ಚು ಹಾಕಿದಾಗ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ಫುಲ್ ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಈ ಡಿಸೈನು, ಬೇಗ ಹಾಕ್ಕೋಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು.